ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀವಿ. ಇವತ್ತು ಮಸಾಲೆ ಟೀ ಮಾಡ್ತಾ ಇದೀವಿ. ಸೊ ಇದು ಸ್ಪೆಷಲ್ ಮಸಾಲೆ ಟೀ ವಿತ್ ಎಕ್ಸ್ಟ್ರಾ ಅಂದರೆ ಫ್ರೆಶ್ ಜಿಂಜರ್ ಹಾಕ್ಬಿಟ್ಟು ಮಸಾಲೆ ಟೀ ಮಾಡ್ತೀವಿ. ಲೆಟ್ಸ್ ಸಿ ಬನ್ನಿ ನೋಡೋಣ. ಇದರಲ್ಲಿ ಒಂದು 4 ಜನಕ್ಕೆ ಅಂದರೆ 2 ಲವಂಗ, 4 ಪೆಪ್ಪರು, ಚಕ್ಕೆ, ಏಲಕ್ಕಿ ಮತ್ತು ಫ್ರೆಶ್ ಜಿಂಜರು ಇಷ್ಟಿಟ್ಕೊಳ್ಳೋದು. ಸೊ ಫಸ್ಟು ಡ್ರೈ ಸ್ಪೈಸಸ್ನ ಸ್ವಲ್ಪ ಇದು ಮಾಡ್ಕೊಂಬಿಡೋಣ. ಡ್ರೈ ಸ್ಪೈಸಸ್ ಕುಟ್ಟಿ ಈ ಥರ ಪುಡಿ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ಪಾತ್ರೆಗೆ ಹಾಕೊಳ್ಳೋಣ. ಸೊ ಇವಾಗ ಫ್ರೆಶ್ ಜಿಂಜರ್ ಹಾಕ್ಕೊಂಡು ಸ್ವಲ್ಪ ಹಾಗೆ ಇದಕ್ಕೆ ಫ್ರೆಶ್ ಜಿಂಜರನ್ನು ಕುಟ್ಬಿಟ್ಟು ಹಾಕ್ಕೊಂಡಿದ್ದೀನಿ. ನೀರು, ಆಮೇಲೆ ಸ್ವಲ್ಪ ಟೀ ಪೌಡರ್ ಸ್ಪೂನು, ಟೀ ಪೌಡರು ಮತ್ತು ಸಕ್ಕರೆ ಹಾಕೊಳ್ಳೋಣ. ಎಷ್ಟು ಸ್ಪೂನ್ ಹಾಕಬೇಕು ಟೀ ಪೌಡರ್? 3 ಸ್ಪೂನ್ ಟೀ ಪೌಡರ್ ಹಾಕ್ಕೊಂಡಿದ್ದೀನಿ. ಈಗ ಸಕ್ಕರೆ 2 ಸ್ಪೂನು, ಆಮೇಲೆ ಬೇಕಂದರೆ ಎಕ್ಸ್ಟ್ರಾ ಹಾಕ್ಕೊಳ್ಳಿ. ಸೊ ಈಗ ಗ್ಯಾಸ್ ಸ್ಟವ್ ಆನ್ ಮಾಡೋಣ. ಇದು ಒಂದು ಕುದಿ ಬಂದ ಮೇಲೆ ಇದಕ್ಕೆ ಹಾಲನ್ನ ಮಿಕ್ಸ್ ಮಾಡೋಣ. ಈಗ ಇದು ಒಂದು ಕುದಿ ಬರ್ತಾ ಇದೆ. ಇವಾಗ ಇದಕ್ಕೆ ಹಾಲು ಮಿಕ್ಸ್ ಮಾಡ್ಕೊಳ್ಳೋಣ. 1 ಲೋಟ ನೀರು ಹಾಕ್ಕೊಂಡು ಕುದಿಸ್ಕೊಂಡಿದ್ದೀವಿ. ಇದಕ್ಕೆ ಒಂದು 3 ಲೋಟದಷ್ಟು ನೀರು ಹಾಕ್ಕೊಳ್ಳೋಣ. ನೈಸ್, ತುಂಬ ಒಳ್ಳೆ ಘಮ ಬರ್ತಾ ಇದೆ ಪ್ರಭಾ, ತುಂಬ ಚೆನ್ನಾಗಿ ಬರ್ತಿದೆ. ಸೊ ಇವಾಗ ಒಂದೆರಡು ಕುದಿ ಇವಾಗ ಇದು ಆಗ್ತಾ ಇದೆ. ಆಲ್ರೆಡಿ ಒಂದು ಕುದಿ ಬಂದಿದೆ. ಇದು ಒಂದು ಸ್ವಲ್ಪ ಉಕ್ಕು ಬರೋ ಅಷ್ಟು ಬಂದರೆ 1-2 ಟೈಮ್ಸ್ ಉಕ್ಕು ಬಂದರೆ ಅದು ಚೆನ್ನಾಗಾಗತ್ತೆ. ಕರೆಕ್ಟ್ ಹೌದು. ಇದು ಯಾವಾಗ ಸೋದಿಸ್ಕೋಬೇಕು ಮತ್ತೆ? ಇದು ನೆಕ್ಸ್ಟ್ ಇದಾದ ತಕ್ಷಣ ಒಂದು ಕುದಿ ಬಂದಮೇಲೆ ಸೋಸ್ಬಿಡೋಣ. ಹಾಂ, ಸರಿ. ಚೆನ್ನಾಗಿದೆ ಅಲ್ಲ ಫ್ಲೇವರ್? ಇದು ಸಖತ್ ಘಮ ಬರ್ತಾ ಇದೆ. ಓಕೆ, ಇಷ್ಟು ಕುದಿ ಬಂದಿದೆ. ಆಫ್ ಮಾಡಿಬಿಡೋಣ ಫ್ಲೇಮ್. ಸೊ ಇವಾಗ ಸೋರಿಸ್ಕೊಳ್ಳೋಣ. ಪಾತ್ರೆ ಬೇಕಾ? ಇಲ್ಲ, ಏನು ಬೇಡ, ಡೈರೆಕ್ಟಾಗಿ ಸೋರಿಸ್ಕೊಂಡ್ರೆ ಆಯಿತು. ನಾವಿಲ್ಲಿ 4 ಜನ ಇದ್ದೀವಿ. ಸೊ ಪ್ರಭಾ ಅವ್ರು 4 ಗ್ಲಾಸ್ ಮಾಡ್ತಾ ಇದ್ದಾರೆ. Thank you so much for watching this. I hope you enjoyed this video. Please ನೀವು ಟ್ರೈ ಮಾಡಿ ಮನೆಯಲ್ಲಿ. ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ವಿಡಿಯೋ ಕಂಟಿನ್ಯೂ ಮಾಡಿ ಅಂತ ಹೇಳ್ತಾ ಬಾಯ್ ಫ್ರಮ್ ಪ್ರಭಾ ಆ್ಯಂಡ್ ರಶ್ಮಿ. ಬಾಯ್. See you in next video.